ಎಲ್ಲೆಲ್ಲಿ ವೈಬ್ರೇಟ್ ಆಗ್ತದೆ ಗೊತ್ತಾಗ್ತಿಲ್ಲ. ಓಕೆ, ಈಗ ನೇತ್ರಾವತಿ ಟ್ರೈನ್ ಹತ್ತಿದ್ದೇವೆ. ಇದು ಇಲ್ಲಿಂದ ಸುಮಾರು 5 ಅವರ್ಸ್ ಜರ್ನಿ ಮಡ್ಗಾವ್ಗೆ. ಮಿಡಿಲ್ ಬರ್ತಲ್ಲಿದ್ದೇನೆ ಒಂದು ಟ್ರೈನ್ ಇದ್ದು. ಇನ್ನು ಸೀದಾ ಮಲಗೋದು. ನಾಳೆ 3:15 4 ಗಂಟೆಗೆ ರೀಚ್ ಆಗ್ತದೆ ಮಡ್ಗಾವ್. ಎಲ್ಲಿಗೆ ಹೋಗುದಂತ ಮುಂದಕ್ಕೆ ಹೇಳ್ತೇವೆ. ಅರ್ಜೆಂಟ್ಗೆ ಟ್ರೈನ್ ಸಿಕ್ಕಿದ್ದು. ನನ್ನ ಜಪ್ಪುಗಾನ ಜನಗಳೇ. ಅರೇ ವಿಕ್ರಮ್, ಬಾಯ್ ಬಾಯ್. ಬಾಯ್ ಬಾಯ್. 4:30ಗೆ ರೀಚ್ ಆದೇವೆ ಮಡ್ಗಾವ್ಗೆ. ಇಲ್ಲೇ ರೂಮ್ಗೋಸ್ಕರ 100 ರೂಪೀಸ್ಗೆ ರೂಮ್ ಸಿಗ್ತದೆ. IRCTC ಅವರದು ಪರ್ 3 ಅವರ್ಗೆ ಗೌರ್ಮೆಂಟ್ ರೂಮ್ ಥರ ಇದೆ. ನಾನು ತೋರಿಸ್ತೇನೆ ನಿಮಗೆ ನೋಡಿ. ಈ ರೂಮ್ಸನ್ನೆಲ್ಲ ಪ್ರೀ ಬುಕ್ ಮಾಡಿರಬೇಕು. ಇದನ್ನು ಸಿಗಲ್ಲ, ತುಂಬ ಕಮ್ಮಿ ಇದೆ. 4-5 ಬೆಡ್ ಮಾತ್ರ ಇರೋದು. ಇದು ನಾವು ಬುಕ್ ಮಾಡಿದಂತಹ ಒಂದು ಬೆಡ್. 100 ರೂಪಾಯಿ 3 ಅವರ್ಗೆ. AC ಇದೆ. ನೆಕ್ಸ್ಟ್ ಟ್ರೈನ್ ನಮಗೆ ಇರೋದು 8:10ಕ್ಕೆ. ಅಲ್ಲಿವರೆಗೆ ಇಲ್ಲಿ ಮಲಗಿಕೊಂಡು ಫ್ರೆಶ್ ಆಗಿ ಹೊರಡುವ. ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಎದ್ದದಷ್ಟೇ. ಬ್ರೇಕ್ಫಾಸ್ಟ್ ಇಲ್ಲೇ ಅರೇಂಜ್ ಮಾಡಿದ್ವಿ ಸ್ಟೇಷನಲ್ಲಿ. ನೋಡುವ ಬ್ರೇಕ್ಫಾಸ್ಟಿಗೆ ಏನಿದೆ ಅಂತ. ನಂತರ ಈಗ ಹೊರಡೋದು ನಾವು ದೂಧಸಾಗರ್ಗೆ. ಬನ್ನಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡುವ, ಮತ್ತೆ ದೂಧಸಾಗರ್. ಎಂತ ತಿನ್ನೋದಮ್ಮ? ಇವತ್ತು ಬೆಳಗ್ಗೆ ಹೇಳಿದ್ನಿ ಇಡ್ಲಿ ಮತ್ತೆ ಕೋಳಿಗಸಿ. ಈ ಕೋಳಿಗಸಿಯಿಂದ ಯಾನೇ ಬರ್ಬೇಕು ಆಸ್ಪುರ. ಕುಲೇಮಿಗೆ ಟಿಕೆಟ್ ಬುಕ್ ಮಾಡಿದ್ದೇವೆ. ಜನರಲ್ ಟಿಕೆಟ್ಸ್ ನೋಡಿ 10 ರೂಪಾಯಿ ಮಾತ್ರ ಟಿಕೆಟ್ಸ್ ಇದು. ನಮ್ಮ ಫುಲ್ಲು ಟೀಮ್ ಇದ್ದು ಟಿಕೆಟ್ ಇದ್ದು. ಓಕೆ, ಇವತ್ತು ನಮ್ಮದು 25 ಮೆಂಬರ್ದೊಂದು ಟೀಮು. ತುಂಬ ಕಡೆಯಿಂದ ಬಂದಿದ್ದಾರೆ. ಇಲ್ಲಿ ಟೀಮ್ ಮಂಗಳೂರಿದೆ, ಇದು ಸುರತ್ಕಲ್ ಟೀಮ್, ಇದು ಟೀಮ್ ಉಡುಪಿ, ಮಾತ್ರ ಟೀಮ್ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಂದ ಒಬ್ಬರೇ ಇರೋದು. ಅಲ್ಲ, ಚಿಕ್ಕಮಂಗ್ಳೂರಿಂದ ಬಂದದ್ದು. ಓಕೆ, ಕುಲೇಮ್ ಸ್ಟಾಪ್ಗೆ ಬಂದು ತಲುಪಿದ್ದೇವೆ. ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ನಾವೀಗ ಹೋಗ್ತಿರೋದು ದೂಧಸಾಗರ್ಗೆ. ಓಕೆ, ಸುಮಾರು 14 ಕಿಲೋಮೀಟರ್ಗಳ ಟ್ರೆಕ್ಕಿಂಗ್. 14 ಅಲ್ಲ, 24 ಕಿಲೋಮೀಟರ್ ಟ್ರೆಕ್ಕಿಂಗ್. ನೋಡುವ ಹೇಗೆ ಆಗ್ತದೆ ಅಂತ. ಒಂದು ಬ್ಯಾಡ್ ನ್ಯೂಸ್ ಅಂದರೆ ನಮಗೆ ಮೇಲೆ ಹೋಗಲಿಕ್ಕೆ ಬಿಡಲಿಕ್ಕೆ ಇಲ್ಲ. ಯಾಕಂದರೆ ಇವತ್ತು ವೀಕೆಂಡ್ಸ್ ಅಂತೆ, ವೀಕ್ ಡೇಸಲ್ಲಿ ಅದು ಬಿಡ್ತಾರಂತೆ ಮೇಲೆ ಹೋಗಲಿಕ್ಕೆ. ನೋಡುವ ಏನಾಗ್ತದೆ ಅಂತ. ಮೊದಲಿಗೆ ಮಧ್ಯಾಹ್ನದ ಊಟ ಪ್ಯಾಕಿಂಗ್. ಬೇಗೋಲೆ ಇದು ಜೈಲು ಹೊತ್ತಿನ ಗಾಡಿ. ಓಕೆ, ಸ್ಟೇಷನಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಫುಡ್ ಪ್ಯಾಕ್ ಮಾಡಿ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ದೂಧಸಾಗರ್ಗೆ. I feel nauseous, believe me. Never had a lot of shit come easy. Had to work hard, struggle just to be me. ಟ್ರ್ಯಾಕಲ್ಲಿ ಹೋಗ್ಬಾರ್ದಂತೆ. ನಾವು ಯಾವುದು ಟ್ರೆಕ್ಕಿಂಗ್ ಇಲ್ಲಿ ಅಲೌಡ್ ಇಲ್ಲ ಟ್ರ್ಯಾಕಲ್ಲಿ ಹೋಗುವಂತ. ಈಗ ಕೆಳಗಿಂದ ಹೋಗ್ಬೇಕು. ವಾಟರ್ ಸ್ಟ್ರೀಮ್ ಇದೆ, ಬನ್ನಿ ಕ್ರಾಸ್ ಮಾಡುವ. Hands can land your own brand, and damn, I feel like no one takes accountability. They want the credibility, convincingly unwilling to put in the now.
hours it takes to get some power. Don't be fucking sour, take a cold shower. Scream until you're louder, work until you're prouder. And fuck all the doubters, they're just downers. ಸ್ವಲ್ಪ ಮೇಲೆ ನೋಡಿದ್ರೆ ಕಣ್ಣಿಗೆ ಆಗ್ತದೆ, ಅದಕ್ಕೆ ಬಗ್ಗಿಕೊಂಡು ಬರಬೇಕು. ತಲೆಗೆ ತಾಗಿರ್ತದೆ, ಕಣ್ಣಿಗೆ ತಾಗಬಾರ್ದು. ನೋಡಿ ನಾವು ಒಳಗೆ ಇಷ್ಟರೊಳಗೆ ದಾರಿಯಲ್ಲಿ ಬರ್ತಿದ್ದೇವೆ. ಇನ್ನು ಜೀಪ್ ರೂಟು, ಆ ರೂಟಲ್ಲಿ ಟ್ರೆಕ್ಕಿಂಗ್ ಇದೆ ನೋಡಿ, ಜೀಪ್ ರೂಟು. I'm just telling you to fight for your dreams, but it's not what it seems. Man, it's hard to be seen when everybody wants to be king. Yeah, they all wanna ring. Yeah, we all wanna be free. So show me what you got, what you bring, how you fight. ಓಕೆ, ಖಾಲಿ ಎಂಥ ವ್ಯೂ ಸಿಗಲ್ಲ ಈ ದಾರಿಯಲ್ಲಿ ಹೋಗುವಾಗ. ಫುಲ್ಲು ಕಾಡೇ ಇರೋದು. ಕಾಡು ಮಾತ್ರ ನೋಡಲಿಕ್ಕೆ ಒಳ್ಳೆಯದೇ, ಬಟ್ ಸೇಮ್ ಇದೆ, ಏನು ಚೇಂಜಸ್ ಆಗ್ತಿಲ್ಲ. ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್, ಅದರೊಳಗೆ ಬರುವಂಥದ್ದು ಇದು ಫಾರೆಸ್ಟ್. ಇದು ಎಂಟ್ರಿ ಟೈಮ್ ಬಂದುಬಿಟ್ಟು ನೋಡಿ 9 AM to 5:30 PM ಇರೋದು. ಬಟ್ ನಮಗೆ ಈ ಗೈಡ್ಗಳು ಹೇಳ್ತಾರೆ ಬೆಳಗ್ಗೆ ಸಹ ಬಿಡ್ತಾರೆ 3 ಗಂಟೆಗೆ ಹಾಗೆ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಒಂದು ಗ್ರೂಪ್ ಕೂಡ ಸಿಕ್ಕಿತ್ತು, 3 ಜನ 3 ಗಂಟೆ ಹೋಗಿ ವಾಪಸ್ ಬರ್ತಾಯಿದ್ರು. ಒಂದು ಕಡೆ ಸಣ್ಣ ಊರಿದೆ, ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಇರೋದು. ಇಲ್ಲಿ ಬೇಕಾದ್ರೆ ಶಾಪ್ಸ್, ಹೋಟೆಲ್ಸ್ ಎಲ್ಲ ಇದೆ. ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಹೋಗ 15 ಮಿನಿಟ್ಸಲ್ಲಿ ಮುಗಿಸ್ಬೇಕು. ಇದು ಶನಾ ಫಿಲ್ಮ್ಸ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಇದು ಸಾಕಾಯ್ತು ನಮಗೆ. ಆಲ್ಮೋಸ್ಟ್ 8 ಕಿಲೋಮೀಟರ್ ಬಂದ್ವಿ. ನಮ್ದು ಎಲ್ಲ ಟೀಮ್ ಸ್ಪ್ಲಿಟ್ ಆಗಿತ್ತು ಒಮ್ಮೆ, ಈಗ ಒಟ್ಟಿಗೆ ಸೇರಿದ್ದೇವೆ. ಎಲ್ಲ ಚೆಕ್ ಪೋಸ್ಟ್ ಇತ್ತು ಇನ್ನೊಂದು ಫಾರೆಸ್ಟದಲ್ಲಿ, ಅದೇ ಹೇಳಿದಲ್ಲ ನಾನು, ಶಾಪ್ಸಲ್ಲಿ ಇತ್ತು ಅಲ್ಲೇ. ಓಕೆ, ಒಂದು ಬ್ರಿಡ್ಜ್ ಇದೆ, ಅದನ್ನು ಕ್ರಾಸ್ ಮಾಡ್ತಾ ಹೋಗಬೇಕು. ಸಣ್ಣ ವಾಟರ್ ಸ್ಟ್ರೀಮ್, ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ವುಡನ್ ಇದು. ಮೆದು ಮೆದು ಮೇಲೆ ಜಂಪ್ ಅಂತ ಕಟ್ ಮಾಡ್ಬಿಡ್ತಾನೆ. ವಾಟರ್ ಫಾಲ್ ದೂರಕ್ಕೆ ಕಾಣ್ತಿದೆ, ದೂಧ್ಸಾಗರ್. ಇನ್ನೊಂದು 1 ಕಿಲೋಮೀಟರ್ ಇರೋದು ಅಷ್ಟೇ. ಅದರ ಮೇಲೆ ಹೋಗ್ಲಿಕ್ಕೆ ಆಗ್ತದ ಆಯ್ತಾ? ಕ್ಯಾಸಲ್ ರಾಕ್ ಕಡೆಯಿಂದ ದಾರಿ ಇದೆ ಅಲ್ಲಿ ಮೇಲೆ ಹೋಗ್ಲಿಕ್ಕೆ. ಒಂದೇ ಕ್ಯಾನೋಪಿ ವಾಕ್ ಇದೆ ಅಲ್ಲಿ. ಮಸ್ತ್ ಕಮ್ಮಿ ಉಂಟು ಕಂಪ್ಯಾರಿಟಿವ್ಲಿ ಆಯ್ತಾ? ನೀರು ತುಂಬ ಕಮ್ಮಿ ಆಗಿದೆ. ಫೈನಲಿ ದೂಧ್ಸಾಗರ್ ವಾಟರ್ ಫಾಲ್ ಗೇಟಿಗೆ ಬಂದಿದ್ದೇವೆ. ಸುಮಾರು 3 ಗಂಟೆ ಹಿಡಿತು ಇಲ್ಲಿ ಬರಲಿಕ್ಕೆ, ತುಂಬ ಟೈಮ್ ಹಿಡಿತದೆ. 5 ಗಂಟೆ 3 ಗಂಟೆ ಆಜಾ. ಓಕೆ ಓಕೆ, ಇದು ದೂಧ್ಸಾಗರ್ ನದಿದ್ದು ಮೇಯ್ನ್ ವಾಟರ್ ಸ್ಟ್ರೀಮ್. ದೂಧ್ಸಾಗರ್ ನದಿದು ವಾಟರ್ ಸ್ಟ್ರೀಮ್, ಅದನ್ನು ಕ್ರಾಸ್ ಆಗಿ ಹೋಗಬೇಕು ದೂಧ್ಸಾಗರ್ ಕೆಳಗಿನ ವ್ಯೂ ಪಾಯಿಂಟಿಗೆ. ಬನ್ನಿ ಹೋಗುವ. ಸ್ವಲ್ಪ ನೀರಿದೆ, ತುಂಬ ಮಳೆ ಬಂದರೆ ಅದಕ್ಕೆ ಇಲ್ಲಿ ಬಿಡಲ್ಲ, ಯಾಕಂದರೆ ಇದನ್ನು ಕ್ರಾಸ್ ಮಾಡೋದು ಈಸಿ ಇಲ್ಲ. ಈಗಂತೂ ಕಮ್ಮಿ ಇದೆ ನೀರು. ಹೋಗುವ ಬನ್ನಿ. ಈ ಎಲ್ಲ ರಿವರ್ ಸ್ಟ್ರೀಮ್ ಕ್ರಾಸ್ ಮಾಡ್ಕೊಂಡು ಫೈನಲಿ ಬಂದಿದ್ದೇವೆ ನಾವು ದೂಧ್ಸಾಗರ್ಗೆ. ಇವತ್ತು ಮಾತ್ರ ದೂಧ್ಸಾಗರಲ್ಲಿ ಜನಸಾಗರ ಆಗಿದೆ. ಹೇಗೆ ಜನ ಇದ್ದಾರೆ ನೋಡಿ, ಅರ್ಧ ಬೆಂಗಳೂರು ಇಲ್ಲೇ ಇದೆ ಮೋಸ್ಟ್ಲಿ, ಅಷ್ಟು ಜನ ಇದ್ದಾರೆ, ಎಲ್ಲ ಕನ್ನಡ ಮಾತಾಡೋರು.
ಭಾರಿ ಒಳ್ಳೆ ವ್ಯೂ, ತುಂಬ ಚಂದ ಉಂಟು. ಒಂದು ದೊಡ್ಡ ಬೇಜಾರೇನೆಂದರೆ ಇದೆ, ನಮಗೆ ಮೇಲೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. ಇನ್ ಕೇಸ್ ಅವು ಈಗ ಅಲೌಡ್ ಇಲ್ಲ ಅಂತೆ ಮೇಲೆ ಹೋಗೋದು, ಬಟ್ ವೀಕ್ ಡೇಸಲ್ಲಿ ಬಂದರೆ ಬಿಡ್ತಾರೆ ಇಲ್ಲೀಗಲ್ ಆಗಿ. ಅದು ಕೂಡ ಲೀಗಲ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಲಾಸ್ಟ್ ಒಂದು 12 ವರ್ಷಗಳ ಹಿಂದೆ ಬಂದದ್ದು. ಆವಾಗಂತೂ ಆ ಮಿಡಲ್ ರೈಲ್ವೆ ಟ್ರ್ಯಾಕ್ ಉಂಟಲ್ಲ, ಅಲ್ಲಿ ಹೋಗಿದ್ದೆವು. ಓಕೆ, ದೂಧಸಾಗರ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇನ್ನು ಹೊರಡುವ. ಯಾಕಂದರೆ 5 ಗಂಟೆಗೆ ನಮಗೆ ಟ್ರೈನ್ ಇದೆ. ಆ ಟ್ರೈನ್ ಸಿಗ್ತದೆಲ್ಲ ಗೊತ್ತಿಲ್ಲ. 5 ಗಂಟೆಗೆ ಮಡ್ಗಾಂವ್ ಹೋಗೋ ಟ್ರೈನು ಕುಲಿಯಮಲ್ಲಿ. ಸಿಕ್ಕಿದ್ರೆ ಬೇಸ್ಟ್, ಇಲ್ಲದೆ ವೆಹಿಕಲ್ ಮಾಡ್ಕೊಂಡು ಹೋಗಬೇಕು. ಟ್ರೈನ್ ಟಿಕೆಟ್ 10 ರೂಪಾಯಿ, ಇಲ್ಲಾಂದರೆ ಒಂದು 5-6 ಸಾವಿರ ಖರ್ಚಾಗ್ತದೆ. ಸಖತ್ತು ವಾಟರ್ಫಾಲ್ ಮಾತ್ರ. ಮೇಲೆ ಹೋಗ್ಲಿಕ್ಕಾದರೆ ಅಷ್ಟೇ ಒಳ್ಳೆ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಮೇಲೆ ಹೋಗಿದ್ದೆವು, ಅದೇ ಲಕ್. ಈಗಂತೂ ಹೋಗಲಿಕ್ಕೆ ಬಿಡಲಿಲ್ಲ. ನೋಡುವ, ಇನ್ನೊಮ್ಮೆ ಫ್ಯೂಚರ್ ಆದರೆ ಖಾಲಿ ಮೇಲೇ ಒಂದು ವಿಸಿಟ್ ಮಾಡಿ ಹೋಗುವಂಥ ಪ್ಲ್ಯಾನ್ ಮಾಡುವ. ನಾವು ನಾರ್ಮಲಿ ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಬಟ್ ಈಗ ಸ್ವಲ್ಪ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ವೀಕೆಂಡಲ್ಲೇ ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಾಂದರೆ ನಾವು ನಾರ್ಮಲಿ ಬೇರೆ ಡೇಸೇ ಹೋಗ್ತಿದ್ದದು. ತುಂಬ ಜನ ಇರ್ತಾರೆ, ಇರಿಟೇಷನ್ ಆಗ್ತದೆ ಅಷ್ಟು ಜನ ಇದ್ದರೆ. ಯಾವುದನ್ನು ಪ್ರಕೃತಿನ ಎಂಜಾಯ್ ಮಾಡಲಿಕ್ಕೆ ಅಷ್ಟು ಆಗಲಿಕ್ಕಿಲ್ಲ ಅಂತ. ವಾಟರ್ಫಾಲ್ ಹೋಗಿ ವಾಪಸ್ ಬಂದಾಗ ಮಳೆ ಸ್ಟಾರ್ಟ್ ಆಗಿದೆ. ಅದೊಂದು ಒಳ್ಳೆ ಆಯಿತು ನೋಡಿ. ಎಲ್ಲ ಕಲರ್ ರೈನ್ ಕೋಟ್ಸಲ್ಲಿ ಇದ್ದಾರೆ. ಅಯ್ಯಪ್ಪ, ಸಾಕಾಯ್ತಪ್ಪ, ಸಾಕಾಯ್ತು. ಸಾಕಣಪ್ಪ. ಒಂದು ಓಕೆ, ಇವತ್ತು ಸಂಜೆದ್ದು ವಡಪಾವ್ ತಿಂಡಿ. ನೋಡಿ, ನಮ್ದು ಟ್ರೆಕ್ಕಿಂಗ್ ಆದಮೇಲೆ ದೂಧಸಾಗರ್ ತುಂಬ ಟಯರ್ಡ್ ಆಗಿದೆ. ಸೊ ಒಂದು 10 ಮಿನಿಟ್ಸ್ ಮಸಾಜ್ ಕೂತ್ಕೊಳ್ಳೋ ಅಂತ ಬಂದಿದ್ದೇವೆ. ಏನೋ ಉಲ್ಟಾ ಮಾಡ್ತಿದ್ದಾರೆ ಮಸಾಜ್. ಸ್ವಲ್ಪ ಮೇಲೆಗೆಲೆ ಆಗ್ತಿದೆ, ಸ್ವಲ್ಪ ಜಾಸ್ತಿ ವೈಬ್ರೇಷನ್ ಮಾತ್ರ, ಬೇರೆ ಏನಿಲ್ಲ ಇದರಲ್ಲಿ. ನನ್ನ ಬದಿಯಲ್ಲಿ ಕೃಷ್ಣ ಪ್ರಸಾದ್ ರೀಲ್ಸ್ ಕೃಷ್ಣ ಮಾಡ್ತಾರೆ ನೋಡಿ, ಸ್ವಲ್ಪ ಬೇರೆ ವೈಬ್ರೇಟ್ ಉಂಟಂತೆ.
ಎಲ್ಲೆಲ್ಲಿ ವೈಬ್ರೇಟ್ ಆಗ್ತದೆ ಗೊತ್ತಾಗ್ತದೆ. ಎಲ್ಲೆಲ್ಲಿ ಆಗ್ತಾ ಉಂಟು ವೈಬ್ರೇಟಿ, ತಲೆಯಿಂದ ಬುಡದವರೆಗೆ. ಕಿರುಪಿರ ಉಚ್ಚುತ್ತಿಲ್ಲ ಕಾಣುದು. ಇನ್ನೊಬ್ರು ಇದ್ದಾರೆ, ಅವರ ಕಾಲಿಗೋಸ್ಕರ ಮಾತ್ರ ಡ್ಯಾಮೇಜ್ ಆದದ್ದು, ಕಾಲು ಅಡಿ ಮತ್ತೆ ನಂದೊಂದು ನೀ. ಮತ್ತೆಲ್ಲ ಸರಿ ಉಂಟು. ಹೋಗಿ ಬಂದವರು ಇಲ್ಲಿಗೆ ಬನ್ನಿ, ನಮ್ಮ ಮಡ್ಗಾಂವ್ ಸ್ಟೇಷನ್ ಅಲ್ಲಿ ಇದೆ. ಸೊ ಇವರು ನಮ್ಮ मेरा नाम रितेश है और आपको करना है तो रेलवे स्टेशन पे आइए. मडगांव रेलवे स्टेशन है, मतलब जंक्शन का रेलवे स्टेशन है. इधर आइए. 150 200 है 60 है. फुल रिलैक्स होता है बॉडी, ऑटोमेटिक जीरो ग्रेविटी है, स्विंग मोड है, सब है, रिलैक्स हो जाएगी. ये सख्त हांड आवा तेरा हैं आ वही पुंदा పోతుంది. ಮಂಗಳೂರು ಟ್ರೈನ್ 11:15 ಬರಬೇಕಿತ್ತು, ಬಟ್ ಡಿಲೇ ಇದೆ 1 ಗಂಟೆ. ನಮ್ಮದು ಆಲ್ರೆಡಿ ಎಲ್ಲ ಟೀಮ್ ಮೆಂಬರ್ಸ್ ಅರ್ಧಂಬರ್ಧ ಎಲ್ಲ ಹೋಗಿ ಆಯಿತು, ಖಾಲಿ 6 ಜನ ಉಳಿದದು. ಒಂದು 4-5 ಜನ ಈ ಎದುರು ಇರೋ ಟ್ರೈನಲ್ಲಿದ್ದಾರೆ ಮಂಗಳೂರು ಹೋಗೋದು. ಮತ್ತು ನಮಗೆ ಸುರತ್ಕಲ್ ಸ್ಟಾಪ್ ಕೊಡಲ್ಲ ಅಂತ ನಾವು ನೆಕ್ಸ್ಟ್ ಟ್ರೈನಲ್ಲಿ ಬುಕ್ ಮಾಡಿದ್ದೆ. ನೋಡುವ, ವೆಯ್ಟ್ ಮಾಡುವ, 1 ಗಂಟೆ ಲೇಟ್ ಬರ್ಬೋದು. ಉಡುಪಿದ ಟೈಮ್ ಆಲ್ರೆಡಿ ಇಲ್ಲೇ ಸ್ಟೇ ಮಾಡ್ತಾರೆ, ಮೋಸ್ಟ್ಲಿ ಸ್ಟೇ ಮಾಡ್ತಿದ್ದಾರೆ ಒಂದು ದಿನ. ನಿದ್ದೆ ಬರ್ತುಂಟ? ಒಬ್ಬ ಇಲ್ಲಿ ಪಾಚ್ಕೊಂಡಿದ್ದಾನೆ, ನಮ್ಮದು ರೀಲ್ಸ್ ಕೃಷ್ಣ. ಟಂಡರ ಡಂಡರ ಡಂಡನ್ ಡನ್ ಟಂಡರ ಡಂಡನ್ ಡನ್ ಡನ್. ಫೈನಲಿ 5 o'clock ನಾವು ಸುರತ್ಕಲ್ ರೀಚ್ ಆಗಿದ್ದೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹೊಸಬರು ಬಂದವರು ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.